ಸ್ನೇಹಿತರೆ ನಮಸ್ತೆ, ನಾನು ಗಜಾನನ್. ಮತ್ತೆ ಯಾವ ಲೊಕೇಶನ್ಗೆ ಬಂದೆ ಅಂತ ನೀವು ಕೂಡ ತಲೆ ಕೆಡಿಸ್ಕೊತಾ ಇರ್ಬೋದು. ಇದು ನಿಮ್ಗೆ ಹೇಳ್ಬಿಡ್ತೀನಿ, ಫಸ್ಟ್ ಆಫ್ ಆಲ್ ಇದು ಯಾವುದೇ ರೀತಿ ಮದುವೆ ಮನೆ ಅಲ್ಲ. ಏನು ಅಂದರೆ ಮದುವೆ ಮನೆ ರೀತಿ ಊಟ ಕೊಡುವಂಥದ್ದು ಬಾಳೆ ಎಲೆ ಊಟ ಅಂತಲೇ ಹೇಳ್ಬೋದು. ನಮ್ಮೂರ ಊಟ ಇದು ಬನಶಂಕರಿ ನಿಯರ್ ಬೈ ಇದೆ. ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಏನಪ್ಪ ಅಂತಂದರೆ, ನಾವು ಬೇರೆ ಕಡೆ ಹೋಟೆಲ್ಗೆ ಹೋದಾಗ ಏನೋ ತಟ್ಟೆ ಕೊಡ್ತಾರೆ, ತಟ್ಟೆ ಹಿಡ್ಕೋಬೋದು, ಇಲ್ಲಾಂದರೆ ಬೇರೆ ಕಡೆ ಎಲ್ಲೆಲ್ಲ ಕೂರಿಸ್ಬಿಟ್ಟು ಹಾಕ್ತಾರೆ. ಬಟ್ ಇಲ್ಲಿ ಬಾಳೆ ಎಲೆ ಊಟನೇ ಕೊಡ್ತಾರೆ. ಇದೇ ಸ್ಪೆಷಲ್ ಇಲ್ಲಿ. ಮುಂಚೆ ಆದರೆ 45 ರೂಪಾಯಿಗೆಲ್ಲ ಬಾಳೆ ಎಲೆ ಊಟ ಕೊಡ್ತಾಯಿದ್ರು. ಇವಾಗ ಸದ್ಯಕ್ಕೆ ಕೊಡ್ತಾ ಇರೋದು 60 ರೂಪಾಯಿಗೆ ಬಾಳೆ ಎಲೆ ಊಟ. ಅದು ಅನ್ಲಿಮಿಟೆಡ್. ಎಷ್ಟಾದರೂ ತಿನ್ಬೋದು, ಯಾವುದೇ ರೀತಿ ಮುಜುಗರ ಇಲ್ಲದೆ ನೀವು ಎಷ್ಟಾದರೂ ಹಾಕ್ಸ್ಕೊಬೋದು, ಎಷ್ಟಾದರೂ ತಿನ್ಬೋದು. ಇದರ ಮಜ್ಜಿಗೆಯಿಂದ ಹಿಡಿದು, ಸಾಂಬಾರಿಂದ ಹಿಡಿದು, ರೈಸಿಂದ ಹಿಡಿದು ನೋಡಿ. ಪಾಪಡ್ ಕೂಡ ನೀವೇನು ನೋಡ್ತಾ ಇದ್ದೀರಾ, ಪಾಪಡು ಕೂಡ ನೀವು ಏನೂ ಎಸ್ಟೇಟ್ ಮಾಡ್ಕೊಳ್ಳಲ್ಲ. ಏನಪ್ಪ ಏನೋ ಪದೇ ಪದೇ ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಎಸ್ಟೇಟ್ ಮಾಡ್ಕೊಳ್ಳಲ್ಲ. ಆರಾಮಾಗಿ ನೀವು ಎಷ್ಟು ಸತಿ ಬೇಕಾದ್ರೂ ಹಾಕ್ಸ್ಕೊಬೋದು. ಇನ್ನೊಂದು ಇಷ್ಟೇ ಟೈಮ್ಗೆ ಎದ್ದೋಗಬೇಕು ಅಂತೇನಿಲ್ಲ, ಆರಾಮಾಗಿ ತಿಂದು ಆರಾಮಾಗಿ ಎದ್ದೋಗ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವೆಲ್ಲನೂ ಕೂಡ ಯಾವ ರೀತಿ ಬಾಳೆ ಎಲೆ ಊಟನ ಮಾಡ್ತಾಯಿದೆ ಅಂತೇಳಿ. ಇಲ್ಲಿ ಪೀಲ್ ಹೆಂಗೆ ಬರುತ್ತೆ ಅಂದರೆ, ನಾವೇನೋ ಮದುವೆ ಮನೆಗೆ ಬಂದಿದ್ದೀವೇನೋ ಅನ್ನೋ ಒಂದು ಪೀಲ್ ಕೊಡುತ್ತೆ. ಆ ರೀತಿ ಇದೆ. ಇದು ಟೈಮಿಂಗ್ಸ್ ಬಂದ್ಬಿಟ್ಟು 12:30ಇಂದ 3:30ವರೆಗೂ, ಒಂದು 2 ರಿಂದ 3 ಅವರ್ ಮಾತ್ರ ಇರುತ್ತೆ. ಈ ಕಡೆ ಸರೌಂಡಿಂಗಲ್ಲಿ ಇರೋರು ಬನ್ನಿ, ವರ್ತ್ ಅಂತಲೇ ಹೇಳ್ಬೋದು. 60 ರೂಪಾಯಿಗೆ ವರ್ತು. ಬೇರೆ ಕಡೆ ಎಲ್ಲ ಹೋದರೆ ನಮಗೆ 120, 103, ಈ ಕೊಡೋ ರೇಂಜ್ಗೆ 120, 130. ಇದೆಲ್ಲ ಆಟೋ ಡ್ರೈವರ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಅದೇ ರೀತಿ ಡೆಲಿವರಿ ಬಾಯ್ಸು, ಈಗ ಕೂಲಿ ಕಾರ್ಮಿಕರಾಗಿರ್ಬೋದು, ಇವ್ರಿಗೆಲ್ಲನೂ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ, ನಾವು ಕೂಡ ನೋಡೋಣ ಯಾವ ರೀತಿ ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ತಿಂದವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಮಿಸ್ ಮಾಡಬೇಡಿ. ಈ ಕಡೆ ಸರೌಂಡಿಂಗಲ್ಲಿ ಬಂದಾಗ ಊಟ ಮಾಡಿ. ಊಟ ಮಸ್ತಾಗಿದೆ. ಇವಾಗಿರೋ ರೇಟಲ್ಲಿ ಈ ಬೆಂಗಳೂರಲ್ಲಿ ಇಷ್ಟು ಚೀಪಾಗಿ ಸಿಗೋದು ತುಂಬ ಕಷ್ಟ. ಏನಿಂದ ಮಜ್ಜಿಗೆಯಿಂದ, ಅನ್ನ ಸಾಂಬಾರಿಂದ, ರಸಮ್ಮಿಂದ, ಮಜ್ಜಿಗೆ ಅನ್ನೋದಿಂದ ಈ ಥರ ಕೊಡೋದು ತುಂಬ ರೇರು. ಬಿಡಿ ಬೆಂಗಳೂರು ಎಲ್ಲಿ ಹುಡುಕರು ಸಿಗೋಲ್ಲ. ನನಗೆ ಗೊತ್ತಿರೋ ಎಲ್ಲ ಅನ್ಲಿಮಿಟೆಡ್. ಎಷ್ಟು ಬೇಕಾದ್ರೆ ಹಾಕೊಂಡು ತಿನ್ಬೋದು. ಯಾವುದು ಬೇಡ, ಇದು ಮಕ್ಕ ಸುಳಿಸೋದು ಯಾರು ಮಾಡಲ್ಲ. ಇದು ಅದು ಸೌಟಿಂದ ಫುಲ್ ಎತ್ತಾಕ್ತಾರೆ, ಕಮ್ಮಿ ಅಂತ ಹಾಕಲ್ಲ ಕೈಯಿಂದ. ನನಗೆ ಗೊತ್ತಿರೋಂಗೆ ಪ್ಲೇಟೆಲ್ಲ 30 ರೂಪಾಯಿಗೆ 40 ರೂಪಾಯಿಗೆ ಇಷ್ಟಿಷ್ಟೇ ಕೊಡೋದು. ಅದು ಹೊಟ್ಟೆ ತುಂಬಲ್ಲ. ಇಲ್ಲಿ ಹೊಟ್ಟೆ ತುಂಬ ಊಟನೂ ತಿನ್ಬೋದು, ಆರಾಮಾಗಿ ಹೋಗ್ಬೋದು ನಾವು. ಆ ಥರ ಐತೆ ಮದುವೆ ಮನೆ ಊಟನೇ ಇದು, ಗ್ಯಾರಂಟಿ. ನಾನು ಫಸ್ಟ್ ಬಂದಾಗ ಆ ಫೀಲ್ ಆಯಿತು. ಆಮೇಲೆ ರೆಗ್ಯುಲರಾಗಿ ಇಲ್ಲೇ ಬರೋದು. ಈ ಸೈಡ್ ಬಂದರೆ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗೋದು ಬೇರೆ ಡ್ಯೂಟಿಗೆ. ನಾನೊಂದು 1.5 ವರ್ಷ 2 ವರ್ಷದಿಂದ ಬರ್ತಾಯಿದ್ದೀನಿ. ಮಿನಿಮಮ್ ಅಂದರೆ 120 ರೂಪಾಯಿ, 1 to 2 ಮಿನಿಮಮ್ 120 ರೂಪಾಯಿ. ಆದರೂ ರೈಸು ಗೀಸೆಲ್ಲ ಏನಿಲ್ಲ. ಇಲ್ಲಿ ಮೊಸರನ್ನ ಅಲ್ಲಿ ಕೊಡೋದು ಇಷ್ಟಿಷ್ಟೇ. ಇಲ್ಲಿ ಮೊಸರನ್ನ 2 ಸೌಟ್ 3 ಸೌಟ್ ಹಾಕ್ತಾರೆ. ಮಜ್ಜಿಗೆ ನೋಡಿ ಇನ್ನೊಂದು ಗ್ಲಾಸ್ ಕೂಡ ಹೋಗ್ಕೊಂಡು ಹೋಗ್ಬೋದು. ಈ ಬಿಸ್ಲಿಗೆ ನೋಡಿ, ಮಜ್ಜಿಗೆ ಬೇಕಂದ್ರೆ ಈ ಬಿಸ್ಲಿಗೆ ಆರಾಮಾಗಿ ಇನ್ನೊಂದು ಮಜ್ಜಿಗೆ ಗ್ಲಾಸ್ ಕೊಡಿ ಅಂದರೆ ಕೊಡ್ತಾರೆ, ಕೊಟ್ಬಿಟ್ಟು ಹೋಗ್ಬೋದು ಆರಾಮಾಗಿ. ಏನಿಲ್ಲ ಸರ್, ಬೇಕಂದರೆ ಕೇಳ ನೋಡಿ. ಇಷ್ಟೊತ್ತು ಗಂಟೆ ಕೂತ್ಕೊಂಡಿದ್ದೀನಿ ನೋಡಿ. ಎದ್ದೋಗು ಅದ್ದುಗದೆ ಅಂತ ಏನು ಹೇಳೋದೇ ಇಲ್ಲ. ಆ ಥರ ಇದೆ. ನೆಮ್ಮದಿ ಸಿಗ್ತದೆ ಆರಾಮಾಗಿ. ಏನಂದರೆ ರೆಸ್ಟ್ ಇರ್ತದೆ. ಅವಾಗ ಏನು ಮಾಡೋಕ್ಕಾಗಲ್ಲ. ಈ ರೆಸ್ಟ್ ಇರ್ತದೆ ಜಾಸ್ತಿ. ವೆಯ್ಟ್ ಮಾಡಬೇಕು. ಆ ವೆಯ್ಟಿಂಗ್ ಪಾಪ ಈ ಊಟ ಸಿಗ್ತದೆ, ವೆಯ್ಟ್ ಮಾಡ್ಬೋದಲ್ಲ, ಆರಾಮಾಗಿ ವೆಯ್ಟ್ ಮಾಡ್ಬೋದಲ್ಲ. ಆ ಥರ ಏನು ಇಲ್ವಲ್ಲ. ಮದುವೆ ಅಂತ ತಿನ್ಕೊಂಡು ವೆಯ್ಟ್ ಮಾಡಬೇಕು ಅಷ್ಟೇ. ನನಗೆ ಗೊತ್ತಿರೋಂಗೆ ಗಾರೆ ಕೆಲಸ ತುಂಬ ಹೆಲ್ಪ್ ಆಗ್ತದೆ. ಆಮೇಲೆ ಆಟೋ ಡ್ರೈವರ್ ತುಂಬ ಹೆಲ್ಪ್ ಆಗ್ತದೆ. ಆಮೇಲೆ ಕೂಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಆದರೆ ಅವ್ರಿಗೆ ಹೋಟ್ಲ್ ಊಟ ಅಷ್ಟೆಲ್ಲ ಹೊಟ್ಟೆ ತುಂಬಲ್ಲ. ಏನಕ್ಕೆ 60 ರೂಪಾಯಿ 80 ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಬಂದು ತಿಂದರೆ ತುಂಬ ಹೊಟ್ಟೆ ತುಂಬ್ತದೆ ಅವ್ರಿಗೆ. ಹೊಟ್ಟೆ ತುಂಬದೆ ಊಟ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪಾರ್ಸಲ್ ಇದೆ ಅಂತೆ, ಅದು ಚೆನ್ನಾಗಿದೆ ಅಂತೆ. ಅದೇ ಸೋಡಾಗಳು ಜಾಸ್ತಿ ಆಗ್ತಾರಲ್ಲ. ಇಲ್ಲಲ್ಲ, ಆ ಥರ ಏನಿಲ್ಲ. ಮನೆ ಊಟ ಥರನೇ ಸೇಮ್, ಆ ಥರನೇ ಇದೆ. ನಮಸ್ತೆ, ನಮ್ಮ ಹೆಸರು ಕೇಶವ್ ಅಂತ. ಇಲ್ಲಿ ಎಷ್ಟು ದಿನದಿಂದ ಬರ್ತಾ ಇದ್ರೆ ಹೋಟೆಲ್ಗೆ? ನಾವಿಲ್ಲಿ 2-3 ವರ್ಷದಿಂದ ಬರ್ತಾ ಇದ್ದೀವಿ. 2-3 ವರ್ಷದಿಂದ ಬರ್ತಾ ಇದ್ದೀವಿ. ಹೇಗೆ ಅನಿಸ್ತಾ ಇದೆ ಸರ್ ಊಟ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಮುಂಚೆ 50 ರೂಪಾಯಿ ಇತ್ತು, ಈಗ 60 ಮಾಡಿದ್ದಾರೆ. ಬಟ್ ಟೇಸ್ಟ್ ಏನು ಚೆನ್ನಾಗಿ ಇದಿಲ್ಲ, ಸೇಮ್ ಟೇಸ್ಟ್ ಇದೆ, ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ. ಏನೇನೆಲ್ಲ ಕೊಡ್ತಾರೆ ಇವರು ಸರ್? ಏನೇನೆಲ್ಲ ಕೊಡ್ತಾರೆ ಇಲ್ಲಿ? ಪಲ್ಯ 2-3 ಥರ ಪಲ್ಯ ಕೊಡ್ತಾರೆ. ಬೋಟಿ ಮತ್ತು ಚಪಾತಿ ಲಿಮಿಟೆಡು, ಎಷ್ಟು ಬೇಕಾದ್ರೆ ಹಾಕ್ತಿನ್ಬೋದು. ರೈಸು ಅಷ್ಟೇ ಅನ್ಲಿಮಿಟೆಡು, ಎಷ್ಟು ಬೇಕಾದ್ರೆ ತಿನ್ಬೋದು. ಹಾಂ, ಚಪಾತಿನ ಅನ್ಲಿಮಿಟೆಡು. ಹೌದು. ಈ ಪ್ರೈಸ್ಗೆ ಬರ್ತಿದೆಯಾ? ಹಾಂ, ಹೌದು ಸರ್, ಬರ್ತಿದೆ. ಬೇರೆ ಕಡೆ ಹೋಲಿಸಿದ್ರೆ ಟೇಸ್ಟು ಚೆನ್ನಾಗಿದೆ, ಬಟ್ ಈ ಅಮೌಂಟ್ಗೆ ಎಲ್ಲಿ ಸಿಕ್ಕಲ್ಲ. ಚೆನ್ನಾಗಿರುತ್ತೆ, ಟೇಸ್ಟ್ ಹೋಗ್ತಾನೆ ಚೆನ್ನಾಗಿ ಬರುತ್ತೆ ಸರ್. ಈ ಊಟ ನಾವು ಹೊರಗಡೆ ಮಾಡಬೇಕು ಎಷ್ಟು ಆಗ್ಬೋದು? ಹಾಂ, ಆಗುತ್ತೆ ಸರ್. 110, 120. 1 to 2 ಆಗುತ್ತೆ. ಹಾಂ, ಹೌದು. 100 120 ಕೊಡಬೇಕು. ಇನ್ನು
ಹೊರಗಡೆ ಹೋಟೆಲ್ ಊಟ ಎಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ಇದೇನು ಪ್ರಾಬ್ಲಮ್? ಇದೇನು ಪ್ರಾಬ್ಲಮ್ ಇಲ್ಲ. ನಾವು ಯಾಕಂದರೆ ಇಲ್ಲಿ 2-3 ಕಿಲೋಮೀಟ್ರ್ ನಾವು ಆಟೋ ಡ್ರೈವರು. 2-3 ಕಿಲೋಮೀಟ್ರ್ ಇದ್ದು ನಾವು ಹುಡ್ಕೊಂಡು ಇಲ್ಲಿಗೆ ಬರ್ತೀವಿ. ಟೇಸ್ಟ್ ಚೆನ್ನಾಗಿದೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮ್ಮ ಹೆಸರು ಸರ್? ಯೋಗೇಶ್ ಅಂತ. ಇಲ್ಲಿ ಎಷ್ಟು ದಿನದಿಂದ ಬರ್ತಾ ಇದ್ದಾರೆ ಸರ್? ಸರ್ ಅಲ್ಲೇ ಒಂದು 2-3 ತಿಂಗಳಿಂದ ಬರ್ತಾಯಿದ್ದೀನಿ. ಪ್ರತಿದಿನ ಬರ್ತೀರಾ ಇವಾಗ? ಇಲ್ಲ ಅವಾಗ ಬರ್ತೀನಿ, ಪ್ರತಿದಿನ ಏನು ಬರಲ್ಲ. ಅಂದರೆ ಆಟೋ ಡ್ರೈವರ್ಸ್ಗೆ ಮತ್ತು ಬೇರೆಯವ್ರಿಗೆ ಯಾರಾದರೂ ಊಟ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಊಟ ಮಾಡ್ಬೋದು. ಕಮ್ಮಿಲಿ 60 ರೂಪಾಯಿ ಕೊಡ್ತಾರೆ ಅಂತಂದರೆ ಗ್ರೇಟ್ ಮಾತ್ರ. ಹೇಗಿದೆ ಟೇಸ್ಟ್ ಎಲ್ಲ? ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಅಂದರೆ 60 ರೂಪಾಯಿ ಕೊಡ್ತಾ ಇದ್ದಾರೆ, ವರ್ತ್ ಅನ್ಸುತ್ತಾ? ಹೊರ್ತು ಅನಿಸುತ್ತೆ. ಏನು ಕೇಳಿದಷ್ಟು ಚಪಾತಿ ಕೊಡ್ತಾರೆ, ರೈಸ್ ಅನ್ಲಿಮಿಟೆಡ್ ಇದೆ, ಏನು ತೊಂದರೆ ಇಲ್ಲ, ಊಟ ಮಾಡ್ಬೋದು. ಎಲ್ಲರಿಗೂ ಬಡ ಕೂಲಿ ಕಾರ್ಯಕ್ರಮಕ್ಕೆಲ್ಲರಿಗೂ ಚೆನ್ನಾಗಿದೆ, ಊಟ ಮಾಡ್ಬೋದು, ಏನು ತೊಂದರೆ ಇಲ್ಲ ಅನಿಸುತ್ತೆ. ಬಂದು ಊಟ ಮಾಡೋರೆಲ್ಲ ಊಟ ಮಾಡ್ಬೋದು. ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ. ನಾವು ಒಂದೇ ಥರ ಮಾಡಲ್ಲ, ಡೈಲಿ ಡಿಫ್ರೆಂಟಾಗಿ ಪಲ್ಯ ಮಾಡ್ತಾರೆ. ಅಂದರೆ ಮನೆ ಊಟ ಥರ ಇದೆ ಅಥವಾ ಹೋಟೆಲ್ ಊಟ ಥರ ಇದೆ? ಇಲ್ಲ ಮನೆ ಊಟದ ಥರನೇ ಇದೆ. ಈ ಥರ ಯಾರು ಕೊಡ್ತಾರೆ ಹೇಳಿ? ಈ ಥರ ಅಲ್ಲ, ಹೌದು. ಅನ್ನ ಸಾಂಬಾರ್ಗೂ 40 ರೂಪಾಯಿ ಇದೆ. ಬೇರೆ ಕಡೆ ಎಲ್ಲ ಹೋಲಿಸ್ಕೊಂಡ್ರೆ ಇದು ಪರವಾಗಿಲ್ಲ, ಚೆನ್ನಾಗಿದೆ ಊಟ. ಅಂದರೆ ಒಂಥರ ಮದುವೆ ಊಟದ ಥರ ಇದೆ. ಇನ್ನೊಂದು ಹೊರಗಡೆ ಆದರೆ ತಟ್ಟೆಲಿ ನಾವೇ ತೊಗೊಂಡು ನೋಡಿ, ಈ ಥರ ಎಲ್ಲೂ ಕೊಡೋಲ್ಲ. ಬಾಳೆ ಈ ಥರ ಎಲ್ಲೂ ಕೊಡೋಲ್ಲ ಸರ್. ಬಾಳೆದೆಲೆನೇ 10 ರೂಪಾಯಿ ಬೀಳುತ್ತೆ ಕಾಸ್ಟು.